ಅಕ್ಕನ ಗಂಡ ಅಲ್ಲ, ನಮ್ಮ ಭಾವನೆ. ಕನ್ನಡ ಅಂದ್ರೆ ನಮ್ಮ ದೈವ, ಕನ್ನಡ ಅಂದ್ರೆ ನಮ್ಮವ್ವ. ಈ ಭಾಷೆ ಕಲಿಯೋದು ಬೆಣ್ಣೆಯ ತಿಂದಂತೆ, ನಮ್ಮ ಭಾಷೆ ಬರೆಯೋಕೆ ಕಲಿಸೋರೆ ಬೇಡಂತೆ, ಹಾಡಿದರೆ ತಿಳಿಯುವುದು ಮೈ ತುಂಬ ಓಡಾಡುವುದು, ಸರಳ ಸರಳ ಇದು ವಿರಳ ವಿರಳವಿದು ಕನ್ನಡವೇ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ, ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೂ ಅನ್ನ ಉಳಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಶಿವಪ್ಪ ಸರ್ ಅವರೇ ಹಾಗೂ ದತ್ತಿದಾನಿಗಳಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿದಂತಹ ಹಾಗೂ ಅತ್ಯಂತ ಸೊಗಸಾಗಿ ಮಾತನಾಡಿದಂತಹ ಶ್ರೀ ಹಲ್ಸಂಗಿ ಸರ್ ಅವರೇ ಹಾಗೂ ಈ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಅಂಜನಪ್ಪ ಸರ್ ಅವರೇ ಹಾಗೂ ನಿರೂಪಣೆಯನ್ನು ನಡೆಸಿಕೊಡ್ತಾ ಇರುವಂತಹ ಡಾಕ್ಟರ್ ರಾಜೇಶ್ ಸರ್ ಅವರೇ ಹಾಗೂ ನಮ್ಮ ರಾಕೇಶ್, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಷಡಕ್ಷರಣ್ಣನವರೇ ಹಾಗೂ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರ ಮಗನಾಗಿ ಆಗಮಿಸಿರುವಂತಹ ಶ್ರೀ ಸಂದೀಪ್ ಅವರೇ ಹಾಗೂ ಈ ಕಾಲೇಜಿನ ಎಲ್ಲ ಬೋಧಕೇತರ ವರ್ಗದವರೇ, ಚೈತನ್ಯದ ಚಿಲುಮೆಗಳಾದ, ಉತ್ಸಾಹದ ಕುಡಿಗಳಾದ, ಹೊಸ ಕಾಲದ ಹೊಸಿಲುಗಳಾದ, ಹೊಸ ಹಾಡಿನ ನುಡಿಗಳಾದ, ಸಾಹಸಗಳ ಹೊನಲಾದ, ಸೋಲರಿಯದ ಪಡೆಗಳಾದ, ಜಾಣಗಳಾದ, ಯುಗಾದಿ ಹಬ್ಬದ ಹಿಂದಿನ ದಿನ ಕಾಲೇಜಿಗೆ ಬಂದಿರುವಂತಹ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನ ಬಯಸ್ತೇನೆ. ಎಲ್ರಿಗೂ ನಾಳೆಯ ಮುಂಗಡವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ನಿಮ್ಮೆಲ್ಲರ ಬದುಕು ಬಂಗಾರ ಆಗಲಿ ಅಂತೇಳಿ ಆಶಿಸ್ತೇನೆ. ಇಂದಿನ ವಿಷಯ ಮಹಿಳೆ ಮತ್ತು ಸಮಾಜ. ನಾವು ಬದುಕ್ತಾ ಇರ್ತಕ್ಕಂಥದ್ದಲ್ಲಿ ಎಲ್ಲಿ ಸಮಾಜದಲ್ಲಿ ಬದುಕ್ತಾ ಇದೀವಿ. ಮಾನವ ಸಂಘಜೀವಿ. ಅವನು ಒಬ್ಬಂಟಿಯಾಗಿ ಒಬ್ಬೊಬ್ಬನೇ ಕಾಡಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಜೊತೆಯಾಗಿ ಅವನು ಸಮಾಜದಲ್ಲಿ ಬದುಕ್ತಾನೆ. ಇಂತಹ ಸಮಾಜ ಮತ್ತು ಮಹಿಳೆಯ ಸಂಬಂಧ ಹೇಗಿದೆ, ಈ ಬಾಂಧವ್ಯ ಹೇಗಿದೆ, ಈ ಅನ್ಯೋನ್ಯತೆ ಹೇಗಿದೆ ಅನ್ನೋದನ್ನ ಒಂದು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಮಹಿಳೆ ಅಂತಂದ್ರೆ ಮಹಿ ಪ್ಲಸ್ ಇಳೆ. ಮಹಿ ಅಂದ್ರೂ ಭೂಮಿ, ಇಳೆ ಅಂದ್ರೂ ಭೂಮಿ. ಈ ಎರಡು ಭೂಮಿ ತೂಕದ ಹೆಣ್ಣು ಯಾರು ಅಂದ್ರೆ ಇದ್ರಲ್ಲ, ಗೊತ್ತಾಯ್ತಾ? ಅವಳ ಸಹನೆಯಲ್ಲಿರ್ಬೋದು, ಕ್ಷಮೆಯಲ್ಲಿರ್ಬಹುದು, ಅವಳ ತ್ಯಾಗದಲ್ಲಿರ್ಬಹುದು, ಅವಳ ಸೇವೆಯಲ್ಲಿರ್ಬಹುದು. ಹಾಗಾಗಿಯೇ ಈ ಎರಡು ಭೂಮಿಗಳನ್ನ ಹೋಲುವಂತಹ ಹೆಣ್ಣು ಮಹಿಳೆ. ಅವಳನ್ನ ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಓಜ್ಜೇಶು ಮಾತಾ, ಶಯನೇಶು ರಂಭ, ರೂಪೇಶು ಲಕ್ಷ್ಮಿ, ಕ್ಷಮೆಯ ಧರಿತ್ರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾರನ್ನ? ಹೆಣ್ಣನ್ನ. ಇಂತಹ ಹೆಣ್ಣು ಇವತ್ತು ಈ ಒಂದು ಯುಗದಲ್ಲಿ 21st ಸೆಂಚುರಿಯಲ್ಲಿ, ಈ 21st ಸೆಂಚುರಿ ಲೈಫ್ ಹೆಂಗಿದೆ ಅಂತಂದ್ರೆ ನಮ್ದು ಅವರ್ ಫೋನ್ ಈಸ್ ವೈರ್ಲೆಸ್, ಕುಕಿಂಗ್ ಫೈರ್ಲೆಸ್, ಫುಡ್ ಫ್ಯಾಟ್ಲೆಸ್, ಡ್ರೆಸ್ ಸ್ಲೀವ್ಲೆಸ್, ಕಾಫಿ ಟೀ sugarless, fruits and vegetables seedless, youths jobless, government baseless,
ಲೀಡರ್ಸ್ ಶೇಮ್ಲೆಸ್, ಎಜುಕೇಶನ್ ಮಾರಲ್ಲೆಸ್, ಲಾ ಫಿಯರ್ಲೆಸ್, ಫೀಲಿಂಗ್ಸ್ ಹಾರ್ಟ್ಲೆಸ್, ರಿಲೇಶನ್ಶಿಪ್ ಮೀನಿಂಗ್ಲೆಸ್, ಫ್ಯೂಚರ್ ಡೈರೆಕ್ಷನ್ಲೆಸ್, ಸ್ಟಿಲ್ ಅವರ್ ಹೋಪ್ಸ್ ಆರ್ ಎಂಡ್ಲೆಸ್ ಅನ್ನೋ ಹಾಗೆ ನಾವೆಲ್ಲ ಲೆಸ್ 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 ಮಾಡ್ಕೊಂಡು ಇವತ್ತು ಬದುಕ್ತಾ ಇದ್ದೀವಿ. ಇಂತಹ 25th ಸೆಂಚುರಿ ಲೈಫಲ್ಲೂ ಇವತ್ತು ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ದಾಪುಗಾಲನ್ನು ಇಟ್ಟಿದ್ದಾಳೆ. ಅವಳ ಮನೆಯ ಅಂಗಳದಿಂದ ಮಂಗಳನ ಅಂಗಳಕ್ಕೆ ಕಾಲಿಟ್ಟಿದ್ದಾಳೆ. ತಾನು ಆಟೋ ರಿಕ್ಷಾ ಚಾಲನೆಯಿಂದ ಹಿಡಿದು ಅಂತರಿಕ್ಷ ಚಾಲನೆವರೆಗೂ ತನ್ನ ಎಲ್ಲ ಕ್ಷೇತ್ರದಲ್ಲೂ ಸಾಧನೆಯನ್ನು ಇವತ್ತು ಮಾಡಿದ್ದಾಳೆ. ಅವಳಿಲ್ಲದ ಕ್ಷೇತ್ರಗಳೇ ಇಲ್ಲ, ಅವಳು ಸಾಧಿಸಿದ ಕ್ಷೇತ್ರಗಳು ಯಾವುದನ್ನೂ ಇಲ್ಲ. ಇವತ್ತು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಗಂತೀವೋ ಹಾಗೆ ಮಹಿಳೆಯರು ಸಾಧಿಸದ ಕ್ಷೇತ್ರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಆದ್ರೂ ಇಷ್ಟೆಲ್ಲ ಹೆಣ್ಮಕ್ಳು ಓದಿದ್ದಾರೆ, ಇಷ್ಟು ಮುಂದುವರೆದಿದ್ದಾರೆ ಅಂತ ಅಂದ್ರೂ ಇವತ್ತಿಗೂ ಸಹ ಮಹಿಳೆಗೆ ಗರ್ಭದಿಂದ ಗೋರಿಯವರೆಗೆ, ಭ್ರೂಣದಿಂದ ಮಸಣದವರೆಗೆ ಅವಳು ಶೋಷಣೆಗೆ ಒಳಗಾಗ್ತಾ ಇದ್ದಾಳೆ, ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾಳೆ, ಜೊತೆಗೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾಳೆ. ಇಂತಹ ಮಹಿಳೆಯ ಈ ಸವಾಲುಗಳೇನು ಅನ್ನೋದನ್ನ ಒಂಚೂರು ಕಣ್ಣಾಡಿಸ್ತಾ ಹೋಗೋಣ ನಾವು. ನೋಡಿ, ಅವಳಿಂದ ಭ್ರೂಣದಲ್ಲಿ ಇದ್ದಾಗ್ಲೇನೆ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ನಮಗ್ ಹೆಣ್ಣು ಮಗು ಬೇಡ ಅಂತ ಹೇಳ್ಬಿಟ್ಟು ಅವಳನ್ನ ಏನ್ ಮಾಡ್ತಾರೆ, ಭ್ರೂಣ ಹತ್ಯೆಯನ್ನ ಮಾಡ್ತಾರೆ. ಅಲ್ಲೇ ಗರ್ಭದಲ್ಲಿ ಇದ್ದಾಗಲೇ ಸಾಯಿಸ್ಬಿಡ್ತಾರೆ ಅವಳನ್ನ. ನಮ್ಮ ಭಾರತದಲ್ಲಿ ಒಂದು ದಿನಕ್ಕೆ 600 ಹೆಣ್ಣು ಭ್ರೂಣ ಹತ್ಯೆಗಳು ನಡೀತಾ ಇತ್ತು. ಎಷ್ಟೋ? ಒಂದ್ ದಿನಕ್ಕೆ 600 ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ. ಈ ಒಂದು ಪ್ರಮಾಣ ಹೀಗೇನೆ ಮುಂದುವರ್ಕೊಂಡು ಹೋದ್ರೆ ಮುಂದೊಂದು ದಿನ ನಮ್ಮ ಗಂಡು ಮಕ್ಕಳಿಗೆ ಮದ್ವೆ ಆಗೋದಕ್ಕೆ ಹೆಣ್ಮಕ್ಳೇ ಸಿಗೋಲ್ಲ. ನಮ್ಮ ಗಂಡು ಮಕ್ಕಳೆಲ್ಲರೂ ಹೆಣ್ಮಕ್ಳು ಸಿಗ್ದೇನೆ ಒದ್ದಾಡ್ಬೇಕಾಗುತ್ತೆ. ನಮ್ಮ ಹೆಣ್ಣು ಮಕ್ಕಳು ದ್ರೌಪದಿಯರಾಗಬೇಕಾಗುತ್ತೆ. ದ್ರೌಪದಿಗೆ ಎಷ್ಟು ಜನ? 5 ಜನ. ಅಂಥ ಪರಿಸ್ಥಿತಿ ಬಂದ್ರು ಬರ್ಬೋದು. ಯಾವಾಗ? ಹೆಣ್ಣು ಭ್ರೂಣ ಹತ್ಯೆಗಳು ಹೀಗೇನೆ ನಡೀತಾ ಇದ್ರೆ. ಅದಕ್ಕಾಗಿ ಯಾಕೆ ಹೆಣ್ಣು ಬೇಡ ಅಂತಾರೆ ನಮ್ಮ ಸಮಾಜದಲ್ಲಿ? ನಮ್ಮ ಸಮಾಜ ಯಾಕೆ ಹೆಣ್ಣನ್ನ ನಿಕೃಷ್ಟವಾಗಿ ನೋಡುತ್ತೆ? ಯಾಕೆ ಹೆಣ್ಣು ಬೇಡ ಅಂತಾರೆ ಅಂದ್ರೆ, ಮಗ ಮೋಕ್ಷಕ್ಕೆ ಕಾರಣ. ಗಂಡ ಮಗ ಮಾತ್ರ ಸತ್ತಾಗ ಬೆಂಕಿ ಇಟ್ಟು ಬಿಟ್ರೆ ನಾವು ಸೀದಾ ಎಲ್ಲಿಗೆ ಹೋಗ್ತೀವಿ? ಸ್ವರ್ಗಕ್ಕೆ ಹೋಗ್ತೀವಿ. ನಮ್ಮನ್ನ ಸ್ವರ್ಗಕ್ಕೆ ಕಳ್ಸೋನ್ ಯಾರು? ಗಂಡ ಮಗ, ಹೆಣ್ಣು ಮಗಳು ಅಲ್ಲ. ಅದಕ್ಕೇನೆ ನಮಗೆ ಹೆಣ್ಣು ಬೇಡ ಅಂತೇಳಿ ತೀರ್ಮಾನ ಮಾಡ್ತಾರೆ. ಹಾಗಾಗಿನೇ ಹೆಣ್ಣು ಭ್ರೂಣ ಹತ್ಯೆಗಳು ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಅನಕ್ಷರತೆ, ಬಡತನ ಇವೂ ಸಹ ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣ ಆಗ್ತಾ ಇದೆ. ಇನ್ನು ಸರಿ, ಹುಟ್ಟಿಲ್ಲ ಹುಡುಗಿ ಹುಟ್ಟಿದ್ಲು ಅಂತ ಇಟ್ಕೊಳ್ಳಿ. ಹುಟ್ಟಿದ ಮೇಲೆ ತಂದೆ ತಾಯಿಗಳಿಗೆ ಏನ್ ಮಾಡ್ತಾರೆ? ಬೆಳೆಸುವಂತ ರೀತಿಯಲ್ಲೇನೆ ಹೆಣ್ಣು ಗಂಡು ಅನ್ನೋ ತಾರತಮ್ಯವನ್ನ ಮಾಡ್ತಾರೆ, ಲಿಂಗ ತಾರತಮ್ಯವನ್ನ ಮಾಡ್ತಾರೆ. ಲಿಂಗ ತಾರತಮ್ಯ, ಗಂಡನ್ನಾದ್ರೆ ಅಮ್ಮ ಬೀದಿ ಬಸವ ಬೆಳೆಸ್ದಂಗೆ ಬೆಳೆಸ್ತಾರೆ. ಯಾಕೆಂದ್ರೆ ಅವ್ರ ತಮಗೆ ಗಂಡದವ ಅದಕ್ಕೆ ಇಲ್ಲ, ಸ್ವಲ್ಪ ಇದೆ. ಇದು ಗಂಡು ಮಗುವಿಗೆ ಕೊಟ್ಟಷ್ಟು ಸ್ವಾತಂತ್ರ್ಯವನ್ನ ಹೆಣ್ಣು ಮಗುವಿಗೆ ಕೊಡೋದಿಲ್ಲ. ಗಂಡು ಮಗುವನ್ನ ಓದಿಸಿದಷ್ಟು ಆಸಕ್ತಿಯಿಂದ ಹೆಣ್ಣು ಮಕ್ಕಳನ್ನ ಓದಿಸ್ತಾರೆ. ಬಿಡು, ಕೊಟ್ಟು ಮನೆಗದು ಹೋಗೋದು, ಅದೇನಿದ್ರು ಔಟ್ ಗೋಯಿಂಗ್, ಇದು ಇನ್ಕಮಿಂಗ್ ಅಂತ ಹೇಳ್ಬಿಟ್ಟು ಹೆಣ್ಣು ಮಗಳು ಕೊಟ್ಟು ಹೆಣ್ಣು ಕುಲಕ್ ಹೊರಗೆ, ಅದು ಬೇರೆ ಮನೆ ಬೆಳಗಕ್ ಹೋಗೋದು ಅಂತ ಹೇಳ್ಬಿಟ್ಟು ಕೆಲವು, ಇವಾಗ ಸ್ವಲ್ಪ ಪರಿಸ್ಥಿತಿ ಬದಲಾಗಿದೆ, ಇಲ್ಲ ಅಂತ ಹೇಳಲ್ಲ ನಾನು. ಹೆಣ್ಣು ಗಂಡನ್ನ ಸಮಾನವಾಗಿ ನೋಡುವಂತಹ ಜನರು ಇದ್ದಾರೆ. ಮತ್ತೆ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇನ್ನು ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ಹೆಣ್ಣು ಹೆಚ್ಚು ಕಲಿಸಬಾರ್ದಕ್ಕಿಗೆ ಅನ್ನುವಂತ ಮನಸ್ಥಿತಿಯೂ ಸಹ ಇವತ್ತು ಇದೆ. ಹೀಗೆ ಮನೆಯಲ್ಲೇನೆ ಹೆಣ್ಣನ್ನೊಂಥರ ಬೆಳೆಸ್ತಾರೆ, ಗಂಡನ್ನೊಂಥರ ಬೆಳೆಸ್ತಾರೆ. ಹೆಣ್ಣು ಮಕ್ಕಳಿಗೆ ಎಲ್ಲಾ ಕೆಲಸ ಹೇಳ್ತಾರೆ. ಮನೆಗೆ ಕಸ ಗುಡಿಸೆ, ಪಾತ್ರೆ ತೊಳೆಯೇ, ಅದನ್ನ ತಗೊಂಬರ, ಇದನ್ನ ತಗೊಂಬರ, ಊಟಕ್ಕೆ ಬಡಿಸೆ, ಕಟ್ಟೆ ತೊಳೆಯೇ, ಎಲ್ಲದನ್ನೂ ಹೇಳ್ತಾರೆ. ಆದ್ರೆ ನಮ್ ಗಂಡ್ ಮಕ್ಳಿಗೆ ಏನಾದ್ರು ಕೆಲಸ ಹೇಳ್ತಾರ? ಹೊರಗಿನ ಕೆಲಸ ಎಷ್ಟ್ ಜನ ಮಾಡ್ತೀರಪ್ಪ? ಹಂಗಾದ್ರೆ ನೀವೆಲ್ಲ ಒಳ್ಳೆ ಹುಡುಗರು, ಮುತ್ನಂತ ಹುಡುಗರು ನೀವೆಲ್ಲ. ಹೀಗೆ ಹೆಣ್ಣು ಗಂಡನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡುವಂತಹ ಒಂದು ಮನಸ್ಥಿತಿ ಇವತ್ತು ನಮ್ಮಲ್ಲಿ ಇದೆ. ಎಲ್ಲಾದ್ರೂ ಹೆಣ್ಣು
ಬೇಗ ಮನೆಗೆ ಬರ್ಲಿಲ್ಲ ಅಂತಂದ್ರೆ ಎಷ್ಟು ಚಡಪಡಿಸ್ತಾರೆ ತಂದೆ ತಾಯಿ. ಅಯ್ಯೋ ಹುಡುಗಿ ಮನೆ ಬರ್ಲಿಲ್ಲ ಅಂತ. ಹೌದೇ ನಮ್ಮ ಹುಡುಗರು ಅವೇಟತ್ತಿಗರೆ ಬರ್ಲಿ ಅವ್ ಬೀದಿ ಬಸವಣ್ಣಗಳು ಅಂತ ಹೇಳಿ ಅವ್ರು ಎಷ್ಟೊತ್ತಿಗೆ ಮನೆ ಬಂದ್ರು ಅವ್ರನ್ನ ಪ್ರಶ್ನೆನ ಮಾಡಲ್ಲ. ಅದೇ ಹೆಣ್ಮಕ್ಳು ಮನೆಗೆ ಲೇಟ್ ಆಗಿ ಬಂದ್ರೆ ಎಲ್ಲಿಗೆ ಹೋಗಿದ್ದೆ, ಯಾರ ಜೊತೆಗೆ ಹೋಗಿದ್ದೆ, ಏನ್ ಮಾಡ್ತಿದ್ದೆ, ಹಂಗೆ ಹಿಂಗೆ ಅಂತ 100 ಪ್ರಶ್ನೆ ಕೇಳ್ತಾರೆ. ಅದೇ ನಮ್ಮ ಗಂಡು ಮಕ್ಕಳಿಗೆ ಕೇಳ್ತಾರ ಮಕ್ಳ ಕೇಳ್ತಾರ. ಅವಾಗ ಸುಳ್ಳು ಹೇಳಕ್ ಚೆನ್ನಾಗ್ ಕಲ್ತಿರ್ತೀರಲ್ಲ, ಅಲ್ಲ ಸುಳ್ಳು ಹೇಳಕ್ ಚೆನ್ನಾಗ್ ಕಲ್ತಿರ್ತಾರೆ. ಹೀಗೆ ಲಿಂಗ ಭೇದ ಮಾಡೋದನ್ನ ನೋಡ್ತಾ ಇದ್ದೀವಿ ನಾವು. ಅವಾಗ ಹೆಣ್ಮಕ್ಳಿಗೆ ತುಂಬಾನೇ ಬೇಜಾರಾಗುತ್ತೆ. ಅವ್ರು ತುಂಬಾನೇ ಚೆನ್ನಾಗಿ ಓದ್ತಿರ್ತಾರೆ. ಈಗ ನೋಡ್ರಿ SSLC ರಿಸಲ್ಟ್, PUC ರಿಸಲ್ಟ್ ನೋಡಿದ್ರೆ ಎಲ್ಲ ಪತ್ರಿಕೆಗಳಲ್ಲಿ ಬರುತ್ತೆ ಹುಡುಗಿಯರದೇ ಕೈ ಅಂತ. ಆಮೇಲೆ ಹೆಣ್ಮಕ್ಳು ಎಲ್ಲ ಹೋಗ್ತಾರ ಗೊತ್ತೇ ಇರಲ್ಲ. ಮೇಲಕ್ಕೆ ಉನ್ನತ ವ್ಯಾಸಂಗಕ್ಕೆ ಓದಂತೆ ಅಲ್ಲಿ ಹೆಣ್ಮಕ್ಳು ಮೇಲ್ಗೈಯನ್ನು ಇರೋದೇ ಇಲ್ಲ. ಎಲ್ಲ ಮದ್ವೆ ಮಾಡಿ ಬೇಗ 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 ಕಳಿಸ್ಬಿಡ್ತಾರೆ. ಯಾಕೆಂದ್ರೆ ಹೆಣ್ಣು ಮಕ್ಳು ಈ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟು ಅಂತ ಅಂತಾರೆ. ಯಾಕೆಂದ್ರೆ ಆಕಿಗೆ ಓದಿಸ್ಬೇಕು, ಖರ್ಚು ಮಾಡ್ಬೇಕು, ವರದಕ್ಷಿಣೆ ಕೊಟ್ಟು ಬೇರೆ ಮನೆಗೆ ಮದ್ವೆ ಮಾಡ್ಕೊಡ್ಬೇಕು. ಆಕೆಯಿಂದ ಏನು ಲಾಭ ಇಲ್ಲ ಅಂತ ಹೇಳ್ಬಿಟ್ಟು ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತ್ತು ಎನ್ನುವರು. ಗಂಡು ಹುಟ್ಟಿದರೆ ನೋಡಿ, ಹೆಣ್ಣು ಹುಟ್ಟಿದ್ರೆ ಪೀಡೆ ಅಂತಾರೆ, ಗಂಡು ಹುಟ್ಟಿದ್ರೆ ಬೇಡ ಹಂಚ್ತಾರೆ. ಗಂಡು ಹುಟ್ಟಿದ್ರೆ ದೊರೆ ಅಂತಾರೆ, ಹೆಣ್ಣು ಹುಟ್ಟಿದ್ರೆ ಹೊರೆ ಅಂತಾರೆ. ಹೌದಾ ಇಲ್ಲ? ಇವತ್ತಿಗೂ ಸಹ ಹಳ್ಳಿಗಳಲ್ಲಿ ಗಂಡು ಮಕ್ಳು ಹುಟ್ಟಿದ್ರೆ ಗಂಗಳ ಬಾರಿಸ್ತಾರೆ. ಎಲ್ರಿಗೂ ಸೌಂಡ್ ಹುಟ್ಟಿತು ಅಂತ ಅಲ್ವೇ? ಅದೇ ಹೆಣ್ಣು ಮಕ್ಳು ಹುಟ್ಟಿದ್ರೆ ಚಿಪ್ಲಿ ಇರುತ್ತಲ್ಲ, ಚಿಪ್ಲಿ ನೋಡಿದ್ದೀರಾ? ಅದನ್ನ ಬಾರಿಸ್ತಾರೆ ಅಲ್ವೇ? ಇಲ್ಲ ಕೇಳಲ್ಲ, ಏನು ಸೌಂಡ್ ಇಲ್ಲ. ಆಮೇಲೆ ಸೌಂಡ್ ಬರೋದು ಯಾರ್ದು? ಓಕೆ. ಹೀಗೆ ಹೆಣ್ಣು ಮತ್ತು ಗಂಡನ ತಾರತಮ್ಯ ಇವತ್ತಿಗೂ ಸಹ ನಮ್ಮ ಸಮಾಜದಲ್ಲಿ ಇದೆ, ಸ್ವಲ್ಪ ಕಡಿಮೆ ಆಗಿದೆ. ಇನ್ನು ಲಿಂಗಾನುಪಾತ ಹೆಚ್ಚು ಕಡಿಮೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಹೇಳಿದೆ ಎಲ್ಲ ಹೆಣ್ಣು ಭ್ರೂಣಗಳನ್ನ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ಸ್ವಲ್ಪ ಹೆಣ್ಮಕ್ಳು ಬೆಳೆದು ದೊಡ್ಡವಳಾದ್ರು ಅಂತಂದ್ರೆ ಅವಳನ್ನ ಕಾಡುವಂತಹ ಮತ್ತೊಂದು ಸಮಸ್ಯೆ ಅಂದ್ರೆ ವರದಕ್ಷಿಣೆ ಸಮಸ್ಯೆ. ಇವತ್ತು ಮಹಾರಾಷ್ಟ್ರದಲ್ಲಿ ತುಂಬಾ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಒಂದು ವರದಿ ಹೇಳುತ್ತೆ, ಅವರು ತಮ್ಮ ಮಕ್ಕಳ ಮದುವೆಗೋಸ್ಕರ ಸಾಲ ಮಾಡಿ ತೀರ್ಸೋಕಾಗ್ದೇನೆ ಆ ರೈತರೆಲ್ಲ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಎನ್ನುವಂತಹ ವರದಿ ಬಂದಿದೆ. ಹೀಗೆ ಬಡ ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳ ಮದುವೆ ಮಾಡೋಕಾಗ್ದೇನೆ ತಮ್ಮ ಮನೆ ಮಠ ಮಾರ್ಕೊಂಡು ಕೊನೆಗೆ ತಮ್ಮ ಕಿಡ್ನಿಯನ್ನೇ ಮಾರಿ ಹೆಣ್ಣು ಮಕ್ಕಳ ಮದುವೆ ಮಾಡಿದ ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಇದಾವೆ. ಹಾಗಾಗಿ ಹೆಣ್ಣು ಮಕ್ಕಳು ಈ ಒಂದು ಪಿಡುಗಿನಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅವರು ಶಿಕ್ಷಣವನ್ನ ಪಡಿಬೇಕು, ಆರ್ಥಿಕವಾಗಿ ಸ್ವಾವಲಂಬಿಗಳು ಆಗ್ಬೇಕು. ಆವಾಗ ಯಾರನ್ನ ವರದಕ್ಷಿಣೆ ತಗೊಳ್ಳದೆ ಮದ್ವೆ ಆಗ್ತಾರೋ ಅಂಥವ್ರನ್ನ ನಾನು ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಯಾವಾಗ ನಮ್ಮ ಹೆಣ್ಣು ಮಕ್ಳು ಸಂಕಲ್ಪವನ್ನ ಮಾಡ್ತಾರೋ ಆವಾಗ ಈ ಒಂದು ಪೀಡೆ ನಮ್ಮ ಸಮಾಜದಿಂದ ದೂರ ಆಗುತ್ತೆ. ಇವತ್ತಿಗೂ ಸಹ ನಮ್ಮ ಸಂವಿಧಾನದಲ್ಲಿ ವರದಕ್ಷಿಣೆ ತಗೊಳ್ಳೋದು ತಪ್ಪು ಅಂತೇಳಿ, ಕಾನೂನಿಗೆ ವಿರುದ್ಧ ಅಂತೇಳಿ ಕಾನೂನು ಐತೆ. ಆದ್ರೆ ನಮ್ಮ ಕಾನೂನುಗಳು, ಮಹಿಳೆಯ ರಕ್ಷಣೆಗೆ ಇರುವಂತಹ ಕಾನೂನುಗಳು, ಬೇಕಾದಷ್ಟು ಕಾನೂನುಗಳು ನಮ್ಮ ಸಂವಿಧಾನದಲ್ಲಿ ಇದಾವೆ. ಆದ್ರೆ ಆ ಎಲ್ಲಾ ಕಾನೂನುಗಳು ಸಮರ್ಪಕವಾಗಿ ಜಾರಿಗೆ ಬರ್ತಾ ಇಲ್ಲ. ಆ ಎಲ್ಲಾ ಕಾನೂನುಗಳು ಕಾಗದದ ಮೇಲೆ ಘರ್ಜಿಸುವ ಹುಲಿಗಳು ಆಗಿದ್ದಾವೆ. ಆ ಎಲ್ಲಾ ಕಾನೂನುಗಳು ಹಲ್ಲು ಕಿತ್ತ ಹಾವುಗಳು ಆಗಿದ್ದಾವೆ. ಹಾಗಾಗಿ ವರದಕ್ಷಿಣೆ ತಗೊಳ್ಳೋದು ತಪ್ಪು ಅಂದ್ರೂ ಇವತ್ತಿಗೂ ಸಹ ವರದಕ್ಷಿಣೆಯನ್ನು ತಗೊಳ್ತಾ ಇದ್ದಾರೆ. ಇದು ಬಡ ತಂದೆ ತಾಯಿಗಳಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಅದಕ್ಕೆ ನೋಡಿ ಹೇಳ್ತಾರೆ, ಹೆಣ್ಣೊಂದು ಬಾಳಿನ ಕಣ್ಣು, ಹೆಣ್ಣಿಂದಲೇ ಬಾಳೆ ಹೊನ್ನು, ವರದಕ್ಷಿಣೆ ಭೂತ ಪಡಿದಾಗ ಆ ಹೆಣ್ಣು ಮನೆತನಕ್ಕೆ ಆಯ್ತು ಹುಣ್ಣು. ಕರಮುಗಿವೆ ನಾ ನಿಮಗಿಂದು, ಯಾರಿಗೆ? ಗಂಡ್ಮಕ್ಳಿಗೆ. ನೀಡುವಿರ ಸೌಭಾಗ್ಯವನು, ವರದಕ್ಷಿಣೆ ವ್ಯಾಮೋಹವನು ತೊಡೆಯುವಿರ ನೀವೆಲ್ಲ. ತೊಡಿತೀರ
ಇದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ಹೆಣ್ಮಕ್ಳೇ ಮನ್ಸು ಮಾಡ್ಬೇಕು, ತಾವು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಚೆನ್ನಾಗಿ ಓದ್ಬೇಕು, ಓದಿ ಕೆಲ್ಸಕ್ಕೆ ಸೇರ್ಬೇಕು, ಆವಾಗ ಮದ್ವೆ ಆಗ್ತೀವಿ ಅಂತ ಗಂಡುಗಳು ತಾನಿಂದ ತಾನೇ ಕ್ಯೂನಲ್ಲಿ ನಿಂತ್ಕೋತಾರೆ. ಇನ್ನು ಇಲ್ಲ ಕ್ಯೂನಲ್ಲಿ ಇಲ್ಲಲ್ಲ ಅಂತೀರಾ? ನೋಡು ಸತ್ಯ ಹೇಳ್ತಾನ, ಇವಾಗ್ಲೂ ಹೆಣ್ ಸಿಗೋದೆ ಕಷ್ಟ ಆಗಿದೆ ಅಂತೇಳಿ. ಈ ಮಲೆನಾಡು ಪ್ರದೇಶದಲ್ಲಿ ಇವತ್ತಿಗೆ ಸಹ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಅವರೆಲ್ಲ ನಮ್ಮ ದಾವಣಗೆರೆಯಲ್ಲಿ ಅನಾಥಾಶ್ರಮ ಇದೆ, ಸರ್ಕಾರಿ ಅನಾಥಾಶ್ರಮ. ಪ್ರತಿ ವರ್ಷ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿರ್ತಕ್ಕಂಥ ಅನಾಥ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡು ಹೋಗ್ತಾರೆ, ಆ ಯಲ್ಲಾಪುರ ಸಿದ್ದಾಪುರ ಆ ಕಡೆಯವರೆಲ್ಲ. ಹಾಗಾಗಿ ಇವತ್ತು ಹೆಣ್ಮಕ್ಳು ಸಿಗೋದು ಕಷ್ಟ ಆಗಿದೆ ಅಂತ ಯಾಕೆ ಅಂತೀರಾ ಅಂದ್ರೆ, ಹೆಣ್ಣನ್ನ ನೀವೇ ನಿಮ್ ಕೈಯಾರೆ ಕೊಂದ್ಕೊಂಡು ಹಾಕ್ತೀರಿ. ಅತ್ತೆ ಮಾವ ಇವರೆಲ್ಲ ಸೇರ್ಕೊಂಡು, ಗಂಡ ಮತ್ತೆ ಮೈದುನ ನಾದಿನಿ ಇವರೆಲ್ಲ ಸೇರ್ಕೊಂಡು ಹೆಣ್ಮಕ್ಳಿಗೆ ತೊಂದರೆಯನ್ನ ಕೊಡ್ತಾ ಇದ್ದೀರಿ, ಕಿರುಕುಳವನ್ನ ಕೊಡ್ತಾ ಇದ್ದೀರಿ, ವರದಕ್ಷಿಣೆ ಕಿರುಕುಳವನ್ನ. ಯಾವ ಹೆಣ್ಮಕ್ಳನ್ನ ಮದುಮಗಳನ್ನಾಗಿ ಸೇರ್ವತ್ತು ಮನೆಗೆ ತುಂಬಿಸ್ಕೊಂಡಿರ್ತೀರೋ, ಅದೇ ಹೆಣ್ಮಕ್ಳಿಗೆ ಆರತಿಗಳಿಗೆ ಕರ್ಕೊಂಡಿರ್ತೀರೋ, ಆ ಹೆಣ್ಮಗಳನ್ನೇ ಬೆಂಕಿ ಕಟ್ಟಿಗಿರಿ ಸುಟ್ಟು ಹೆಣವಾಗಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಂತಹ ಹೆಣ್ಣನ್ನ ಅಗ್ನಿಗೆ ಅರ್ಪಿಸುವಂತಹ ನವ ವಧುವನ್ನಾಗಿ ಮನೆ ತುಂಬಿಸ್ಕೊಂಡಂತ ಹೆಣ್ಣನ್ನ ಹೆಣವಾಗಿ ಹೊರಗಡೆ ಕಳಿಸುವಂತ ಸಂಪ್ರದಾಯಗಳು ಇವತ್ತು ನಮ್ಮ ಭಾರತದಲ್ಲಿ ಜೀವಂತವಾಗಿ ಇದಾವೆ. ಪ್ರತಿದಿನ 19 ವರದಕ್ಷಿಣೆಯ ಸಾವುಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ. ಪ್ರತಿದಿನಕ್ಕೆ 19 ಜನ ಹೆಣ್ಣು ಮಕ್ಕಳನ್ನ ಸುಟ್ಟು ಹಾಕ್ತಾ ಇದ್ದಾರೆ ಅಥವಾ ಸಾಯಿಸ್ತಾ ಇದ್ದಾರೆ. ಇವತ್ತು ಇಂಥದ್ದೊಂದು ಬೆಡಂಬೂತ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಕಾಡ್ತಾ ಇದೆ. ಅದನ್ನ ಗಂಡ್ಮಕ್ಳು ಮನ್ಸು ಮಾಡ್ಬೇಕು, ಹೆಣ್ಮಕ್ಳು ಮನ್ಸು ಮಾಡ್ಬೇಕು. ಆ ಒಂದು ಪಿಡುಗನ್ನ ತೊಡೆಯೋದಕ್ಕಾಗಿ ಕಾನೂನಿನಿಂದ ಯಾವುದು ಸಾಧ್ಯ ಆಗ್ತಾ ಇಲ್ಲ, ಈಗಿರುವ ಜಾರಿಯಲ್ಲಿರುವ ಕಾನೂನುಗಳಿಂದ. ಇನ್ನ ನಮ್ಮ ಸಮಾಜದಲ್ಲಿ ಹೆಣ್ಣು ಆಸಿಡ್ ದಾಳಿಗೊಳಗಾಗ್ತಾ ಇದ್ದಾರೆ. ಯಾವ್ದಾದ್ರು ಒಬ್ಬ ಹುಡುಗ, ಕೊಕ್ಕನೂರು ಅಂತ ಬರುತ್ತೆ, ಕೊಕ್ಕನೂರು ಆಂಜನೇಯ ಅಂತ ಕೇಳಿದಿರಲ್ಲ ನೀವು, ಅಲ್ಲಿ ಒಬ್ಬ ಟೀಚರ್, ಪ್ರೈಮರಿ ಟೀಚರ್ ಹೋಗ್ತಾ ಇದ್ದ, ಅವಳದ್ದು ಇನ್ನೂ ಮದ್ವೆ ಆಗಿರ್ಲಿಲ್ಲ. ಅಲ್ಲಿರೋದೇ ಒಬ್ಬ ದಿನ ಹುಡುಗ ಅವಳನ್ನ ನೋಡಿ ಲೈನ್ ಹೊಡಿಯಕತ್ತಿದ. ಅವಳು ನನ್ ಮದ್ವೆ ಆಗಲ್ಲ ಅಂತೇಳಿ ಹೇಳಿದ್ರು. ಅಯ್ಯೋ ನನ್ನ ಮದ್ವೆ ಆಗಲ್ಲ ಅಂತ ಹೇಳಿದ್ದಲ್ಲ ಅಂತೇಳಿ ಅವಳು ಬಸ್ ಇಳ್ಕೊಂಡು ಸ್ಕೂಲಿಗೆ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ಬಾಟ್ಲಲ್ಲಿ ಆಸಿಡ್ ತಗೊಂಡ್ಬಂದು ಅವಳ ಮುಖಕ್ಕೆ ಎರಚಿಬಿಟ್ಟ. ಇಂಥ ಘಟನೆಗಳು ನಮ್ಮ ಕರ್ನಾಟಕದಲ್ಲ ಭಾರತದಲ್ಲೇನೆ ಎಷ್ಟೊಂದು ಆಸಿಡ್ ದಾಳಿಗಳಾಗಿರ್ತಕ್ಕಂಥ ಘಟನೆಗಳು ನಡೆದಿದೆ. ಬೆಂಗಳೂರಲ್ಲಿ ನನಗೆ ಗೊತ್ತಿರೋರೆ ಅವರು, ಒಬ್ಬಳು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮದ್ವೆ ಆಗಿದ್ಲು, ಒಂದು ಮಗುನು ಆಯ್ತು. ಆ ಮಗುಗೆ 3 ವರ್ಷ ತುಂಬಿತು ರೀ. ಆ ಮಗುನು ಹೆಂಗಿದ್ರು ಸ್ಕೂಲಿಗೆ ಸೇರಿಸ್ಬೇಕು, ಇಲ್ಲೇ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ, ನನಗೂ ಅವಳು B.Ed ಮಾಡ್ಕೊಂಡಿದ್ಲು, ನನಗೂ ಟೀಚರ್ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅಲ್ಲಿ ಟೀಚರ್ ಆಗಿ ಸೇರ್ಕೊಂಡ್ರೆ ನನ್ನ ಮಗಳಿಗೆ ಎಜುಕೇಶನ್ ಫ್ರೀಯಾಗಿ ಕೊಡ್ತಾರಂತೆ, ಹಂಗಾಗಿ ನಾನು ಟೀಚರ್ ಆಗಿ ಸೇರ್ಕೋತೀನಿ ಅಂತ ಗಂಡನ್ ಕೇಳಿದ್ಲು. ಆ ಗಂಡಂಗ ವಿಪರೀತ ಅನುಮಾನ. ಆ ಹುಡುಗಿ ಚೆನ್ನಾಗಿತ್ತು, ಎಲ್ಲೇನಾಗ್ಬಿಡುತ್ತ ಇವಳು ಹೊರಗೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಅವನು ಸುತಾರಾಮ್ ಒಪ್ಲಿಲ್ಲ ಅವಳು ಕೆಲ್ಸಕ್ಕೆ ಹೋಗೋದಕ್ಕೆ. ಅವಳು ಮತ್ತೆ ಪೀಡಿಸಿದ್ಲು, ರೀ ಮನೆಗಿರೋಕ್ ನಂಗೂ ಬೇಜಾರಾಗುತ್ತೆ, ಒಂದೇ ಸಂಬಳದಲ್ಲಿ ಜೀವನ ಮಾಡೋದ್ ಕಷ್ಟ ಆಗುತ್ತೆ, ಮಗಳನ್ನ ಓದಿಸ್ಬೇಕು ಅಂತಂದು ತುಂಬಾನೇ ಅವಳನ್ನು ಕೇಳ್ಕೊಂಡ್ರು. ಅವನು ಒಪ್ಲಿಲ್ಲ. ಆಫೀಸ್ ಮುಗಿಸ್ಕೊಂಡು ಸಂಜೆ ಬರುವಾಗ ಬ್ಯಾಗಲ್ಲಿ ಒಂದು ಬಾಟ್ಲ್ ಇಟ್ಕೊಂಡ್ ಬಂದ. ಬಾಟ್ಲ್ ಅಂದ್ರೆ ಮತ್ತೆ ನೀವ್ ಯಾವ್ದಾದ್ರು ಬಾಟ್ಲಿಗೆ ಹೋಗ್ಬಿಟ್ಬಿಡ್ರಿ. ಇಟ್ಕೊಂಡ್ಬಂದು ಅವಳು ಟೀನ ಇಟ್ಕೊಂಡಿದ್ಲು, ಟೀ ಪಾಯ್ ಮೇಲೆ ಟೀ ಕುಡಿಯೋಣ ಅಂತೇಳಿ ಮಾಡಿ ಇಟ್ಕೊಂಡು ಟಿವಿ ನೋಡ್ತಾ ಇದ್ಲು. ಬಂದವನೇ ಆ ಬಾಟ್ಲ ತಗೊಂಡು ಅವಳಿಗೆ ಆಸಿಡ್ ಎರಚ್ಬಿಟ್ಟ. ಮುಖಕ್ಕೆ ಹಾಕಲಿಲ್ಲ, ಸದ್ಯ ಇಲ್ಲಿಂದ ಕೆಳಗಡೆ. ಅವಳಿಗೆ ಇವತ್ತು ಸಹ ಸುಟ್ಟಿದ ಕಲೆಗಳು ಇದಾವೆ. ಇಲ್ಲಿವರೆಗೂ ಬ್ಲೌಸ್ ಹಾಕೊಂಡು ಅದನ್ನ ಯಾರಿಗೂ ಅವಳು ತೋರಿಸ್ತಾ ಇಲ್ಲ. ಅವಳು ಒಬ್ಳೆ ಮಗಳಿದ್ದಿದ್ದು ಅವ್ರಮ್ಮಂಗೆ ಜೀವನಕ್ಕೆ ಇದ್ದಿದ್ದು ಒಂದೇ ಮನೆ. ಆ ಮನೆಯನ್ನ ಮಾರಿ ಅವಳು 3 ವರ್ಷ ಬೆಡ್ ರಿಡನ್ ಆಗಿದ್ದು. ಆ ಆಸಿಡ್ ಫುಲ್ ಸುಟ್ಟಿತ್ತಲ್ಲ, ಅದನ್ನ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ 3 ವರ್ಷ ಹಾಸಿಗೆ ಮೇಲೆ ಮಲಗಿದ್ಲು. ಅವರಮ್ಮ ಆ ಮನೆ ಮಾರಿ 25 ಲಕ್ಷಗಳನ್ನ ಖರ್ಚು ಮಾಡಿ ತನ್ನ ಮಗಳನ್ನ ಉಳಿಸ್ಕೊಂಡ್ರು. ಇಂಥ ಘಟನೆಗಳು ಬೇಕಾದಷ್ಟು ಗೊತ್ತಿದ್ದಾವೆ ನನಗೆ, ಹತ್ತಿರದಲ್ಲೇ ನೋಡಿದ್ದೀನಿ ನಾನು. ಇಂಥ ದಾಳಿಗಳು ಗಂಡು ಮಕ್ಕಳ, ಯಾವ ಗಂಡು ಮಕ್ಕಳ ಮೇಲೂ ಆಸಿಡ್ ದಾಳಿಗಳು ನಡೆದಿಲ್ಲ ನಮ್ಮ ದೇಶದಲ್ಲಿ. ಎಲ್ಲ ಆಸಿಡ್ ದಾಳಿಗಳು ನಡೆದಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಮೇಲೆ. ಇದನ್ನ ನೋಡಿದ್ರೆ ಭಯ ಆಗುತ್ತೆ. ಅಷ್ಟೇ ಅಲ್ಲ, ದೌರ್ಜನ್ಯಗಳು ನಡೆಯುತ್ತೆ. ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ ಗಳಲ್ಲಂತೂ ಅತ್ಯಾಚಾರಗಳು. ಅವರು
ಏನು ಮಾಲೀಕರು ಇರ್ತಾರಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಕೆಲಸದ ಹೆಣ್ಣು ಮಕ್ಕಳ ಮೇಲೆ ತಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಹತ್ರಕ್ಕೆ ಹೋಗ್ಬೇಕು. ಒಂದು ವರದಿ ಹೇಳುತ್ತೆ, ಆ ಗಾರ್ಮೆಂಟ್ಸ್ ಗಳಲ್ಲಿ ಕಾರ್ಯ ಮಾಡ್ತಾ ಇರ್ತಕ್ಕಂಥ, ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ತಮ್ಮ ಜೀವನದಲ್ಲಿ 4-5 ಬಾರಿ ಗರ್ಭಪಾತವನ್ನ ಮಾಡಿಸ್ಕೊಂಡಿರ್ತಾರ ಅವರು ಅಂತ ಹೇಳ್ಬಿಟ್ಟು ಅವರು ಬ್ಲಾಕ್ ಮೇಲ್ ಮಾಡ್ತಾರೆ ಅಲ್ಲಿ ಕೆಲಸ ಮಾಡುವಂತ ಹೆಣ್ಮಕ್ಳಿಗೆ. ನನ್ನ ಆಸೆ ತೀರಿಸ್ಲಿಲ್ಲ ಅಂತಂದ್ರೆ ನೀನು ಕೆಲ್ಸದಿಂದ ತೆಗಿತೀವಿ ಅಂತ ಹೇಳಿ. ಕೆಲ್ಸದಿಂದ ಕೆಲಸ ಹೋದ್ರೆ ಮನೆ ನಿಭಾಯಿಸೋದು ಕಷ್ಟ ಆಗುತ್ತೆ ಅಂತೇಳಿ ಎಷ್ಟೋ ಹೆಣ್ಮಕ್ಳು ಆ ವ್ಯವಸ್ಥೆಗೆ ಹೊಂದ್ಕೊಂಡು ತಮ್ಮ ಬದುಕನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಕೆಲಸ ಬಿಟ್ಟು ಹೋದ್ರೆ ಇನ್ನೊಂದ್ ಕಡೆ ಎಲ್ಲೂ ಕೆಲಸ ಸಿಗೋದಿಲ್ಲ. ಅಂತ ಒಂದು ಕಷ್ಟವನ್ನು ಸಹ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಎದುರಿಸ್ತಾ ಇದ್ದಾರೆ. ನೀವು ಗೂಗಲ್ ಅಲ್ಲಿ ಹೊಡೆದ್ ನೋಡ್ರಿ ಎಷ್ಟು ಅತ್ಯಾಚಾರಗಳು ನಡೀತಾ ಇದೆ. ದೊಡ್ಡ ದೊಡ್ಡ ಶ್ರೀಮಂತರು ಬಡವರನ್ನ, ದೊಡ್ಡ ದೊಡ್ಡ ಮಾಲೀಕರು ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರನ್ನ, ಮತ್ತೆ ಸ್ಕೂಲು ಕಾಲೇಜುಗಳಲ್ಲೂ ಕೆಲವೊಂದು ಕಡೆ ನಡೆಯುತ್ತೆ, ಎಲ್ಲಾ ಕಡೆ ನಡೆಯಲ್ಲ. ಈ ಕೆಟ್ಟವ್ರು ಇರೋದು ಕೇವಲ ಒಂದು 10% ಜನ ಮಾತ್ರ ಇದ್ದಾರೆ. ಆದ್ರೆ ಪುರುಷರೆಲ್ಲರೂ ಕೆಟ್ಟವರಂತೂ ಖಂಡಿತ ಅಲ್ಲ. ಕೆಟ್ಟವರಿರೋದು 10% ಭಾಗ ಇದ್ದಾರೆ. ಅವರಿಂದ ಇಡೀ ಪುರುಷ ಸಮಾಜಕ್ಕೆ ಕಳಂಕ ಇವತ್ತು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ, ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಪುರುಷ ಇದ್ದಿರ್ತಾನೆ. ಅದು ಗಂಡ ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ಅವ್ರ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು. ಅವರು ಸಹ ಮಹಿಳೆಯರ ಯಶಸ್ವಿಯಲ್ಲಿ ಪಾಲ್ಗೊಂಡಿರ್ತಾರೆ. ಹೆಣ್ಣು ಗಂಡು ಇವರಲ್ಲಿ ಯಾರು ಶ್ರೇಷ್ಠನೂ ಅಲ್ಲ, ಕನಿಷ್ಠನೂ ಅಲ್ಲ, ಇಬ್ಬರು ಸರಿ ಸಮಾನರು. ಅವರಿಬ್ಬರು ಒಂದು ದೇಹಕ್ಕೆ 2 ಕಣ್ಣುಗಳಿದ್ದ ಹಾಗೆ, ಗಂಡು ಮತ್ತು ಹೆಣ್ಣು ಅಂತಕ್ಕಂಥವ್ರು. ಒಂದು ಪಕ್ಷಿಯ 2 ರೆಕ್ಕೆಗಳಿದ್ದ ಹಾಗೆ. ಆ 2 ರೆಕ್ಕೆ ಇಲ್ಲ ಅಂತಂದ್ರೆ ಆ ಪಕ್ಷಿ ಹಾರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ಸಮಾಜದಲ್ಲಿ ಗಂಡು ಹೆಣ್ಣು ಇವರಿಬ್ಬರು ಬಹಳನೇ ಮುಖ್ಯ. ಒಂದು ಕುಟುಂಬದ ಸಾಮರಸ್ಯಕ್ಕೆ, ಕುಟುಂಬದ ಬೆಳವಣಿಗೆ, ಸಮಾಜದ ಬೆಳವಣಿಗೆ, ದೇಶದ ಬೆಳವಣಿಗೆನಲ್ಲಿ ಇವರಿಬ್ಬರು ತುಂಬಾನೇ ಮುಖ್ಯ ಆಗ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಪುರುಷರನ್ನ ವಿರೋಧ ಮಾಡೋದಿಲ್ಲ, ಪುರುಷ ಪ್ರಧಾನ ಮನಸ್ಥಿತಿಯನ್ನ ಮಾತ್ರ ವಿರೋಧ ಮಾಡುವಂಥದ್ದು. ಪುರುಷ ಪ್ರಧಾನ ಮನಸ್ಥಿತಿ ಅಂದ್ರೆ ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠ. ಹೆಣ್ಣು ಮನೆಗೆ ಬಿದ್ದಿರ್ಬೇಕು, ಅವಳು ಯಾವುದಕ್ಕೂ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ, ಯಾವ ಸ್ವಾತಂತ್ರ್ಯಕ್ಕೂ ಅವಳು ಅರ್ಹಳಲ್ಲ ಅಂತೇಳಿ ಏನು ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರಲ್ಲ, ಅಂಥವ್ರನ್ನ ಮಾತ್ರ ವಿರೋಧ ಮಾಡ್ತೀವಿ ಹೊರತು ಯಾವ ಪುರುಷರ ವಿರೋಧವನ್ನು ನಾವು ಮಾಡೋದಿಲ್ಲ. ಯಾಕೆಂದ್ರೆ ಹೆಣ್ಣು ಗಂಡು ಇಬ್ಬರು ಸರಿ ಸಮಾನ. ಈ ವರ್ಷದ ಮಹಿಳಾ ದಿನಾಚರಣೆದ ಘೋಷಣೆ ಏನು ಅಂತಂದ್ರೆ, ಘೋಷವಾಕ್ಯ ಗಿವ್ ಟು ಗೇನ್ ಅಂತ ಹೇಳ್ಬಿಟ್ಟು ಇದೆ. ಗಿವ್ ಟು ಗೇನ್, ನಮಗೆ ಕೊಡಲು ಅಂದ್ರೆ ಗಳಿಸಲು ಕೊಡಿ. ನಾವು ಗಳಿಸ್ತೀವಿ, ನಾವು ಪಡಿತೀವಿ, ನೀವು ಕೊಡಿ. ನಮ್ಗೆ ಏನನ್ನ ಕೊಡಿ? ನಮ್ಮ ಶಿಕ್ಷಣವನ್ನು ಕೊಡಿ, ಸಮಾನತೆಯನ್ನ ಕೊಡಿ, ಸ್ವಾತಂತ್ರ್ಯವನ್ನ ಕೊಡಿ, ಮೂಲಭೂತ ಸೌಲಭ್ಯಗಳನ್ನ ಕೊಡಿ, ಮಾರ್ಗದರ್ಶನವನ್ನ ಕೊಡಿ ಅಥವಾ ನೀಡಿ ಅಂತ ಹೇಳ್ಬಿಟ್ಟು ನೀವು ನಮ್ಗೆ ಇದೆಲ್ಲವನ್ನು ನೀಡಿದ್ರೆ ನಾವು ಕುಟುಂಬದ ಬೆಳವಣಿಗೆಗೆ, ಸಮಾಜದ ಬೆಳವಣಿಗೆಗೆ, ರಾಷ್ಟ್ರದ ಬೆಳವಣಿಗೆಗೆ ನಾವು ನಮ್ಮದೇ ಆಗಿರ್ತಕ್ಕಂತಹ ಕಾಣಿಕೆಯನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಘೋಷವಾಕ್ಯದೊಂದಿಗೆ ಇಂದಿನ ಈ ವರ್ಷದ ಒಂದು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಇದೆಲ್ಲವನ್ನು ಕೊಟ್ಟಾಗ ಒಂದು ದೇಶ, ಒಂದು ಸಮಾಜ, ಒಂದು ಕುಟುಂಬ ಸಮರ್ಥವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಮ್ಮ ಗಂಡು ಮಕ್ಕಳಿಗೆ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ದಯಮಾಡಿ ಎಲ್ಲ ಹೆಣ್ಣು ಮಕ್ಕಳನ್ನು ಗೌರವಿಸುವಂತ ಗುಣವನ್ನ ನಿಮ್ಮ ಮನಸ್ಸಿನ ಅಂತರಾಳದಿಂದ ನೀವು ಮಾಡ್ಬೇಕು. ಎಲ್ಲ ಹೆಣ್ಣು ಮಕ್ಕಳನ್ನ ಗೌರವದಿಂದ ಕಾಣ್ಬೇಕು, ಒಳ್ಳೆಯ ದೃಷ್ಟಿಕೋನದಿಂದ ನೋಡ್ಬೇಕು. ದೃಷ್ಟಿಯಂತೆ ಸೃಷ್ಟಿ, ಯದ್ಭಾವಂ ತದ್ಭವತಿ ಅನ್ನೋ ಹಾಗೆ ನಾವು ಒಂದು ಹೆಣ್ಣನ್ನ, ಒಂದು ವಸ್ತುವನ್ನ, ಒಂದು ಘಟನೆಯನ್ನ ಯಾವ ದೃಷ್ಟಿಕೋನದಿಂದ ನೋಡ್ತೀವೋ ಅದು ಹಾಗಿರುತ್ತೆ. ಹಾಗಾಗಿ ಒಳ್ಳೆಯ ದೃಷ್ಟಿಕೋನದಿಂದ ನೋಡಿದ್ರೆ ಎಲ್ಲದೂ ಒಳ್ಳೆಯದೇ ಆಗುತ್ತೆ. ಎಲ್ಲರನ್ನು ಗೌರವಿಸುವಂತ ಗುಣವನ್ನ ನಮ್ಮ ಗಂಡು ಮಕ್ಕಳು ಇವತ್ತು ಪಡ್ಕೋಬೇಕಾಗಿದೆ. ತಾಯಂದ್ರು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಗಂಡು ಮಕ್ಕಳಿಗೆ ಅಂತದೊಂದು ಗುಣವನ್ನ ಬೆಳೆಸಬೇಕಾಗಿದೆ. ಇನ್ನು ಹೆಣ್ಣು ಮಕ್ಕಳಿಗೆ ನಾನು ಏನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇಡೀ ಪ್ರಪಂಚದಲ್ಲಿ ಭಾರತದ ಸಂಸ್ಕೃತಿ, ಭಾರತದಲ್ಲಿ ಹುಟ್ಟಿದೀವಿ ನಾವು,
ಭಾರತದ ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿ. ಇವತ್ತು ಬೇರೆ ಬೇರೆ ದೇಶದವರು ನಮ್ಮ ಸಂಸ್ಕೃತಿಯನ್ನು ಅನುಸರಿಸ್ತಾ ಇದ್ದಾರೆ. ಆದ್ರೆ ನಾವೆಲ್ಲರೂ ಪಾಶ್ಚಿಮಾತ್ಯೀಕರಣದ ಹೆಸರಿನಲ್ಲಿ, ಒಂದು ಫ್ಯಾಷನ್ ಅಂತಕ್ಕಂಥ ಹೆಸರಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಟ್ಬಿಟ್ಟು ಬೇರೆ ದೇಶದ ಸಂಸ್ಕೃತಿಯನ್ನು ನಮ್ಮದನ್ನಾಗಿ ಇವತ್ತು ನಾವು ಮಾಡ್ಕೊಳ್ತಾ ಇದ್ದೀವಿ. ನಾನೊಬ್ಳು ರೈತ ಮಹಿಳೆಯನ್ನು ಹೌದು. ಒಂದ್ಸಾರಿ ರೈತ ಸಂಘದ ರ್ಯಾಲಿ ಇತ್ತು ಬೆಂಗಳೂರಲ್ಲಿ, ಅರಮನೆ ಮೈದಾನದಲ್ಲಿ. ಹೋಗಿ ಮೆಜೆಸ್ಟಿಕ್ ಅಲ್ಲಿ ಇಳ್ಕೊಂಡೆ, ಅಲ್ಲಿಂದ ಒಂದು ಸಿಟಿ ಬಸ್ ಹತ್ತು ಕೂತ್ಕೊಂಡೆ ಅರಮನೆ ಮೈದಾನಕ್ಕೆ ಹೋಗಕ್ಕೆ ಅಂತೇಳಿ. ನನ್ನ ಪಕ್ಕದಲ್ಲಿ 2 ಸೀಟ್ ಖಾಲಿ ಇತ್ತು. ಒಂದ್ ಸೀಟಲ್ಲಿ ಒಬ್ರು ರೈತರು ಹಸಿರು ಶಾಲ್ ಹಾಕೊಂಡು ಬಂದು ಕೂತ್ಕೊಂಡ್ರು, ಇನ್ನೊಂದು ಸೀಟ್ ಖಾಲಿ ಇತ್ತು. ಆ ಸೀಟಲ್ಲಿ ಒಬ್ಳು ಕಾಲೇಜ್ ಓದುವಂತ ಹುಡುಗಿ ಒಂದು ಹೀಟ್ ಚಪ್ಪಲ್ ಹಾಕೊಂಡ್ಬಿಟ್ಟು ಓಪನ್ ಹೇರು ಬಿಟ್ಕೊಂಡು ಹಾರಾಡಿಸ್ಕೊಂಡು ಒಂದು ಶಾರ್ಟ್ ಮಿಡಿ ಹಾಕೊಂಡು ಟಕ್ಕ 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 ಅಂತ ಬಸ್ ಹತ್ಕೊಂಡು ಬಂದು ಆ ರೈತರ ಪಕ್ಕ ಕೂತ್ಕೊಂಡ್ರು. ಆ ರೈತರ ಆ ಹುಡುಗಿನ ಮೇಲಿಂದ ಕೆಳಗ್ ನೋಡಿ ಒಂದು ಪ್ರಶ್ನೆ ಕೇಳಿದ್ರು, ಏನವ್ವ ಈ ಡ್ರೆಸ್ ಎಲ್ಲಿಂದ ತಗೊಂಬಂದೆ ಅಂತ ಕೇಳಿದ್ರು. ಆಗ ಅವಳಿಗೆ ಸಿಟ್ಟು ಬಂತು. ಅವಳು ಹೇಳಿದ್ಲು, ಇದನ್ನ ಅವ್ರ ರೈತರು ಅನ್ನೋದು ಗೊತ್ತಾಗ್ತ ಅವಳಿಗೆ, ಹಸಿರು ಶಾಲ್ ಹಾಕೊಂಡಿದ್ರಲ್ಲ, ಇದನ್ನ ನಮ್ಮನೆ ಇತ್ಲ ಗಿಡ ಐತೆ, ಆ ಗಿಡದ ಬಿಟ್ಟು ಕಿತ್ಕೊಂಬಂದೆ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಗಿಡದಾಗ ಇಂಥವನು ಬೆಳಿಬೋದಾ? ವಿಜ್ಞಾನ ಅಷ್ಟಕ್ಕೊಂದು ಮುಂದುವರೆದ್ಬಿಟ್ಟಿತ್ತ. ನಾನು ಟೊಮೊಟೊ ಹಾಕಿದ್ದೆ ಕಣವ, ಏನೇನೋ ರೇಟ್ ಸಿಗ್ಲಿಲ್ಲ, ಎಲ್ಲ ರೋಡಿಸ್ಕೊರ್ದು ಬಿಟ್ಟೆ, ಅದೆಲ್ಲ ಸರಿ ಕಣವ. ನಾನು ಮುಂದಿನ ವರ್ಷ 1-2 ಎಕರೆಗೆ ಇಂಥವನೇ ಹಾಕಿ ಬಿಡ್ತೀನಿ, ಅದೆಲ್ಲ ಸರಿ ಕಣವ. ಇನ್ನೊಂದು 8 ದಿನ ಬಿಡಬಾರ್ದಿತ್ತ, ಇನ್ನೊಂಚೂರು ಬೆಳೀತಿತ್ತು. ನಮ್ಮ ಹೆಣ್ಣು ಮಕ್ಕಳು ತೊಡುವ ಉಡುಗೆ ತೊಡುಗೆಗಳು ನೋಡುಗರ ಮನಸ್ಸನ್ನು ಅರಳಿಸುವಂತಿರ್ಬೇಕೇ ಹೊರತು ಕೆರಳಿಸುವಂತೆ ಇರಬಾರ್ದು. ಹಾಗಾಗಿ ಇವತ್ತು ಎಷ್ಟೊಂದು ಅತ್ಯಾಚಾರಗಳೆಲ್ಲ ನಡೀತಾ ಇದೆ. ಅದಕ್ಕೆ ಕಾರಣ ಏನ್ ಹೇಳ್ತಾರೆ, ನಮ್ಮ ಹೆಣ್ಣು ಮಕ್ಕಳು ಧರಿಸುವ ಉಡುಗೆ ತೊಡುಗೆಗಳು ಸರಿ ಇರೋದಿಲ್ಲ. ಅದಕ್ಕೇನೆ ಗಂಡು ಮಕ್ಕಳು ಅವ್ರ ಮನಸ್ಸು ಕೆರಳಿ ಅತ್ಯಾಚಾರಗಳು ನಡೆಯುತ್ತೆ ಅಂತೇಳಿ ಹೇಳ್ತಾರೆ. ಈ ವಿಷಯದಲ್ಲಿ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಸಂಪ್ರದಾಯಕ್ಕೆ ತಕ್ಕಂತ ಉಡುಗೆ ತೊಡುಗೆಗಳನ್ನ ತೊಡಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಇನ್ನು ಹೇಳೋದಕ್ಕೆ ತುಂಬಾ ಇದೆ. ಏನೇ ಆಗ್ಲಿ ನಮ್ಮ ಹೆಣ್ಮಕ್ಳು ಇವೆಲ್ಲ ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅಂತಂದ್ರೆ, ಎಲ್ಲ ದೌರ್ಜನ್ಯಗಳನ್ನ ಎದುರಿಸಿ ನಿಲ್ಲಬೇಕು ಅಂತಂದ್ರೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ಅವರಿಗೆ ಸರಿಯಾದ ಶಿಕ್ಷಣ ಬೇಕು. ಶಿಕ್ಷಣವನ್ನ ಪಡೆದು ಸ್ವಾವಲಂಬಿಗಳಾಗಿ ಎಂತಹ ದೌರ್ಜನ್ಯ ಆಗ್ಲಿ, ಶೋಷಣೆ ಆಗ್ಲಿ, ಲೈಂಗಿಕ ಕಿರುಕುಳಗಳಾಗ್ಲಿ, ಇದೆಲ್ಲವನ್ನು ಎದುರಿಸುವಂತ ಧೈರ್ಯವನ್ನ ನೀವು ಪಡ್ಕೋಬೇಕು. ಆಗ ನಮ್ಮನ್ನ ಯಾರು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದ್ವಾಪರ ಯುಗದಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ನಡೆಯುವಾಗ ಯಾರನ್ನು ಕೂಗಿದ್ಲವಳು? ಕೃಷ್ಣ. ತಕ್ಷಣ ಕೃಷ್ಣ ಬಂದು ಏನ್ ಮಾಡ್ದ? ಅಕ್ಷಯ ವಸನವನ್ನ ಕೊಟ್ಟ, ಮುಗಿಯದ ಸೀರೆಯನ್ನ ದ್ರೌಪದಿಗೆ ಕೊಟ್ಟು ಅವಳ ಮಾನವನ್ನು ಕಾಪಾಡಿದ. ಇಂದಿನ ನಮ್ಮ ಹೆಣ್ಣು ಮಕ್ಕಳ ಕಷ್ಟದಲ್ಲಿದ್ದಾಗ ನೀವ್ಯಾರನ್ನು ಕೂಗ್ತೀರಾ? ಎಸ್.ಎಂ. ಕೃಷ್ಣನನ್ನು ಕೂಗ್ತೀರಾ? ಯಾರು ಬರಲ್ಲ. ನಿಮ್ಮನ್ನ ನೀವೇ ರಕ್ಷಣೆ ಮಾಡಿಕೊಳ್ಳುವಷ್ಟು ಸಮರ್ಥರು ಆಗ್ಬೇಕು. ಗೊತ್ತಾಯ್ತರ? ನೀವು ಒಳಮುಂಚಿಯರಾದ್ರೆ ನಿಮ್ಮನ್ನು ತುಳಿಯೋರು ತುಂಬಾ ಜನ ಇರ್ತಾರೆ. ಒಲಿದರೆ ನಾರಿ ಮಾರ್ರಿ, ಮಾರಿನೂ ಆಗ್ಬೇಕು, ಹೆಮ್ಮಾರಿನೂ ಆಗ್ಬೇಕು ಸಮಯ ಸಂದರ್ಭ ಬಂದಾಗ. ನಾನು ನಮ್ಮ ಮನೆ ಹತ್ತಿರ, ನಮ್ಮ ಮನೆ ಇರೋದ್ರಲ್ಲಿ ನೂತನ ಕಾಲೇಜ್ BIT ಬರುತ್ತಲ್ಲ, ಅಲ್ಲಿದೆ. ಸಂಜೆ ವಾಕ್ ಹೋಗ್ತಾ ಇದ್ರೆ ತುಂಬಾ ಕಾಲೇಜ್ಗಳು ಇರುತ್ತೆ, ಎಲ್ಲ ಜೋಡಿ ಜೋಡಿ ಹಕ್ಕಿಗಳು ಓಡಾಡ್ತಾ ಇರ್ತಾವೆ. ಹೋಗ್ತಾ ಇದ್ದೆ, ಒಂದ್ ಹುಡುಗಿ ಮುಂದೆ ಹೋಗ್ತಿದ್ದ, ಅವಳ ಹಿಂದೆನೆ ಒಬ್ಬ ಹುಡುಗ ಹೋಗ್ತಿದ್ದ. ಅವನು ಆ ಹುಡುಗಿಗೆ ಚುಡಾಯಿಸ್ತಾ ಇದ್ದ. ಹೇ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ. ಅವಳು ಒಂದು ಲುಕ್ ಕೊಟ್ಲು ನೋಡ್ರಿ, ಕಣ್ಣು ಕೆಂಪು ಮಾಡ್ಕೊಂಡು. ಅವನು ಟಿಯೆ ಟಾಟಾ ಅಂತ. ಅವಳು ಹಿಂಗ್ ತೋರ್ಸ್ಕೊತ
ನಿಮ್ಮಲ್ಲಿರೋ ಭಾವನೆ ಅವರಿಗೆ ಅರ್ಥ ಮಾಡಿಸೋದಕ್ಕೆ. ಗೊತ್ತಾಯ್ತಾ? ಅದಕ್ಕೇನೆ ಹೆಣ್ಣು ಮಕ್ಕಳು ತುಂಬಾ ಜಾಗರೂಕರಾಗಿ ಇರ್ಬೇಕು. ಯಾಕೆಂದ್ರೆ ಹೆಣ್ಣಿನ ಬಾಳು ಹಣ್ಣಿನ ಹೋಳು, ಜಾರಿದ ರೊಮ್ಮೆ ಮಣ್ಣಿನ ಧೂಳು ಅಲ್ವೇ? ಹಾಗಾಗಿ ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು, ಬಟ್ಟೆ ಮೇಲೆ ಮುಳ್ಳು ಬಿದ್ರು ಹರಿಯೋದು ಯಾವುದು? ಬಟ್ಟೆನೆ. ನಮ್ಮ ಹೆಣ್ಮಕ್ಳು ಪ್ರತಿ ಕ್ಷಣನೂ ಜಾಗರೂಕರು ಆಗಿರ್ಬೇಕು. ನಿಮ್ಮ ಮನಸ್ಸನ್ನ ಜಾರಿಸ್ಕೊಳ್ಬೇಡಿ, ಕ್ಷಣಿಕ ಸುಖಕ್ಕೆ ಬಲಿಯಾಗಬೇಡಿ. ಏನೋ ಬೈಕ್ ಐತೆ, ಮೊಬೈಲ್ ಕೊಡ್ಸಿದ್ದಾನೆ, ಬೆಣ್ಣೆ ದೋಸೆ ತಿನ್ನಿಸ್ತಾನೆ, ಸಿನಿಮಾ ತೋರಿಸ್ತಾನೆ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ನಿಮ್ಮ ಅಪ್ಪ ಅಮ್ಮನ ಕನಸನ್ನ ಮಣ್ಣಾಗಿಸಿ ಮೋಜು ಮಸ್ತಿ ಮಾಡಿದ್ರೆ ಜೀವನ ಪೂರ್ತಿ ಸಫರ್ ಪಡ್ಬೇಕಾಗುತ್ತೆ. ಗೊತ್ತಾಯ್ತಾ? ನಿಮ್ ಕೈಯಾರೆ ನಿಮ್ ಜೀವನನೇ ನೀವು ಹಾಳು ಮಾಡ್ಕೊಂಡಾಗುತ್ತೆ. ನೀವು ಬಂದಿರೋದ್ ಕಾಲೇಜಿಗೆ ಓದೋದಕ್ಕೆ, ಮೊದಲು ಆ ಉದ್ದೇಶವನ್ನು ಈಡೇರಿಸ್ಕೊಳ್ಳಿ. ಮೋಜು ಮಸ್ತಿ ಮಾಡೋದಕ್ಕೆ ಜೀವನ ಪೂರ್ತಿ ಇದೆ. ಈಗ ಚೆನ್ನಾಗಿ ಓದಿ ಆರ್ಥಿಕವಾಗಿ ಯಾವ್ದಾದ್ರು ಕೆಲಸ ತಗೊಂಡು ಸ್ವಾವಲಂಬಿಗಳಾಗಿ ಆಮೇಲೆ ನೀವು ಪ್ರೀತಿ ಮಾಡಿ ಪ್ರೇಮ ಮಾಡಿ ಜೀವನ ಪೂರ್ತಿ ಜಾಲಿಯಾಗಿ ಇರಿ ಅಂತೇಳಿ ಹೇಳ್ತೀನಿ. ಮಕ್ಕಳೇ, ಮನುಷ್ಯರಾಗಿ ಹುಟ್ಟಿದ್ವಿ ನಾವೆಲ್ಲ, ಗಂಡು ಹೆಣ್ಣು ಸಮಾನ, ಒಬ್ಬರಿಗೊಬ್ಬರು ಪೂರಕವಾಗಿ ಪೋಷಕವಾಗಿ ಒಬ್ರನ್ನೊಬ್ರು ಬೆಳೆಸ್ತಾ ಒಬ್ರನ್ನೊಬ್ರು ಗೌರವಿಸ್ತಾ ಬದುಕಿನ ಅರ್ಥವನ್ನ ತಿಳ್ಕೊಂಡು ಬದುಕೋದೇ ನಿಜವಾದ ಜೀವನ. ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ. ಸತ್ತಾಗ ಹೆಸರಿರುತ್ತೆ, ಉಸಿರಿರಲ್ಲ. ಉಸಿರು ಮತ್ತು ಹೆಸರಿನ ಮಧ್ಯದ ಬದುಕನ್ನ ಹಚ್ಚ ಹಸಿರನ್ನಾಗಿ ಮಾಡ್ಕೊಳ್ಳೋದು ಯಾರ ಕೈಲಿದೆ? ನಮ್ ಕೈಲೇ ಇದೆ, ನಮ್ ಕೈಲೇ ಇದೆ. ನೋಡಿ, ನಾವ್ಯಾರು ಶಾಶ್ವತವಾಗಿ ಭೂಮಿ ಮೇಲೆ ಇರೋದಕ್ಕೆ ಬಂದಿಲ್ಲ. ಒಂದಲ್ಲ ಒಂದು ದಿನ ಹೋಗ್ತಿರ್ತೀವಿ. ಅದಕ್ಕೇನೆ ಸತ್ ಮೇಲೆ ಈ ದೇಹ ಮಣ್ಣಿನ ಪಾಲು, ಇಲ್ಲ ಅಗ್ನಿ ಪಾಲು, ಉಸಿರು ವಾಯುವಿನ ಪಾಲು, ಅಸ್ಥಿಗಳೆಲ್ಲವೂ ಗಂಗೆಯ ಪಾಲು, ವಸ್ತುಗಳೆಲ್ಲವೂ ಅಗಸನ ಪಾಲು, ಸೊತ್ತುಗಳೆಲ್ಲವೂ ಮುಂದೆ ಕೂತು ಹತ್ತವರ ಪಾಲು, ಮಗ ಇಡುವ ಪಿಂಡ ಕಾಗೆಯ ಪಾಲು. ನಮ್ದು ಅಂತ ಏನಾದ್ರು ಆಯ್ತಾ? ಏನು ಇಲ್ಲ. ಬರುವಾಗ್ಲೂ ಬರೀ ಕೈ, ಹೋಗುವಾಗ್ಲೂ ಬರೀ ಕೈ. ಹಾಗಾಗಿ 10ನೇ ವಯಸ್ಸಿಗೆ ಸೂಪರ್, 20ಕ್ಕೆ ಪವರ್, 30ಕ್ಕೆ ಪ್ರೆಷರ್, 40ಕ್ಕೆ ಶುಗರ್, 50ಕ್ಕೆ ಡೇಂಜರ್, 60ಕ್ಕೆ ಡಮರ್. ತಪ್ಪಿದ್ರೆ 70ಕ್ಕೆ ಫಿಕ್ಸ್, 80ಕ್ಕೆ ಫ್ಲೆಕ್ಸ್. ಊರಿಗೊಂದು ಊಟ, ಗೋಡೆಗೊಂದು ಓಟ, ಇರೋ ತನಕ ಜಾಲಿ, ಸತ್ಮೇಲೆ ಇಷ್ಟೇ ಜೀವನ, ಇಷ್ಟೇ ಜೀವನ. ಈ ಜೀವನದಲ್ಲಿ ನೀವೇನೇನು ಒಳ್ಳೆದನ್ನ ಸಾಧಿಸ್ಬೇಕು ಅಂದ್ಕೊಂಡಿದ್ದೀರೋ ಆ ಎಲ್ಲ ಒಳ್ಳೆದನ್ನ ಸಾಧಿಸ್ರಿ. ಆ ಸಾಧಿಸುವಂತ ಶಕ್ತಿಯನ್ನ ತಾಯಿ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಕೊಡ್ಲಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ.